ಪಂಚೇಂದ್ರಿಯಗಳು ಒಳಪನ್ನು ಕಳ್ಕೊಳ್ತಾವ. ವಯಸ್ಸಾಯ್ತಾ ಬಹಳ ಜನಕ್ಕೆ ಮೊದಲು ಮಂಡಿ ನೋವು ಬರ್ತದೆ. ಮಂಡಿ ನೋವು 65-70 ಆಯ್ತದಂಗೆ ಮಂಡಿ ನೋವು. ಆಮೇಲೆ ಕಣ್ಣು ಮಂಜಾಗೋಯ್ತಾವ. 90-10 ಏನಾರು ಬದುಕ್ತಾರೆ, ಕಿವಿ ಹೊಂಟೋಯ್ತಾವ. ಕಿವಿ ಇವೆಲ್ಲ ಹೊಂಟೋದೆಲ್ಲ ತಪ್ಪು ಅನ್ಕೋಬಾರ್ದು, ಒಳ್ಳೇದು ಅನ್ಕೋಬೇಕು. ಅದು ಭಗವಂತನೇ ಕೊಟ್ಟರು ವರ. 65-70 ಆದ್ಮೇಲೆ ಯಾಕೆ ಮಂಡಿ ನೋವು ಬರ್ತದೆ ಅಂದ್ರೆ ಸುತ್ತದ ಸಾಕು ತೆಪ್ಪಗಿರು ಇನ್ಮೇಲೆ ಅಂತ. ಸ್ಕೂಟ್ರದೆ ಅಂತ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬೀಗ್ರೂಟ ತಿಥಿ ಮದುವೆ ಅಂತ ಈಗಲೂ ಒಳ್ಳೆ ಐಕ್ಳಂಗೆ ತಲೆಗೆ ಬಣ್ಣ ಹೊಡ್ಕಂಗೆ ಗರ ಸುತ್ತಿ ಎಲ್ಲ ಇರು ಇನ್ಮೇಲೆ ರುಚಿ ಬಜ್ಜೆ ಗಿಂಜೆ ಮಾಡ್ಕೊಂಡ್ ಮನೆತವಿರು ಅಂತ. ಕಣ್ಣ್ಯಾಕೆ ಮಂಜಾಗವೆ ಅಂದ್ರೆ ಒಸಿ ನೋಡಿದೀಯ ನೀ ತಾನೆಯ? ತೋಡ್ತಾವ್ ಕೂತ್ಕೊಂಡು, ಬಾವಿ ತಾವ್ ಕೂತ್ಕೊಂಡು, ಕಡ್ತಾವ್ ಕೂತ್ಕೊಂಡು, ಯಾರು ಸೊಸೆ ನೀನು ಅಂತ ಕಣ್ಣು ಮಕತಕ್ಕೆ ಹೋಯ್ತಿಯಲ್ಲ, ಬಿಡು ಆ ಆಳು ಬುದ್ಧಿ ಬಿಟ್ಬಿಟ್ಟು ಸತ್ಯ ಅಪ್ಪಿಗೆರು ಕಣ್ಣು ಮಂಜಾಗವೆ, ಅವತಾರಗಳು ಬೇಡ ಅಂತ. ಕಿವಿ ಯಾಕೆ ಮಂದ ಅದು ಅಂದ್ರೆ ಎಷ್ಟೇ ಚೆನ್ನಾಗಿ ಸಾಕಿದ್ರು ಮಗನೂ ಬೈತಾನೆ, ಸೊಸೆ ಬೈತಾಳೆ, ಮೊಮ್ಮಗ ಅಂತದೆ ತುಳ್ದು ಹಾಕ್ಬಿಡ್ತೀನಿ ತಾತ ನೀನು ಅಂತದೆ, ಹೊಯ್ ಅಂತದೆ, ನನ್ನೇ ತುಳ್ದನಂತಲ್ಲಪ್ಪ ಇವನು ಅಂತ. ಕೆಲ್ಸ್ಕೋಬೇಡ ಅವೆಲ್ಲನೇ. ಕೆಲವು ಸಲ ಒಳ್ಳೇದೆ. ಯಾರೋ ಮುದುಕಪ್ಪಂಗೆ 92 ವರ್ಷ ವಯಸ್ಸು, ಸೊಸೆ ಮಗ ಮೊಮ್ಮಗ ಚೆನ್ನಾಗಿತ್ತು ಜೀವನ. ಮಗ ಸತ್ತೋಗ್ಬಿಟ್ಟ. ಮಗ ಸತ್ತೋದ ಮೇಲೆ ಇವನ್ ಜೀವನ ಇನ್ನೂ ನರಕ ಆಗೋಯ್ತು. ಹೇಳೂರು ಕೇಳೂರು ಯಾರು ಇಲ್ಲ. ಸೊಸೆ ಹಾಕದ್ದೆ ಅನ್ನ ಬೋಳನೆ ಮಂತ್ರ ಅವಳಿಗೆ ದಿನ. ಆ ಒಬ್ಬನೇ ಮೊಮ್ಮಗ ಇದ್ನಲ್ಲ, ಅವನೋ ಬೆಂಗಳೂರು ಸೇರ್ಕೊಬಿಟ್ಟ. ಇವಮ್ಮನಿಗೇನು ಆಸೆ, ಮಗ 60-70 ಸಾವಿರ ಸಂಬಳ ತಗೋತಾನೆ, ನಾನು ಅವನ ಜೊತೆಗೆ ಹೋಗಿ ಸೇರ್ಕೊಬಿಡ್ಬೇಕು ಅಂತ ಇವಮ್ಮನ ಆಸೆ. ಆ ಹುಡುಗ ಅಂತಾನೆ, ಎಲ್ಗಮ್ಮ ಬಂದಿಯೇ, ತಾತಿಲ್ವಾ, ತಾತ ನೋಡ್ಕೋರೆ ಯಾರು ಊರಲ್ಲಿ, ಕೆಲಸ ಮಾಡು, ತಾತ ಸತ್ತೋಗಂಟ ಊರಲ್ಲಿರು, ಅವ್ನು ಸತ್ತೋದ್ಮೇಲೆ ತಿಥಿ ಎಲ್ಲ ಮಾಡ್ಬಿಟ್ಟು ನಿಂಗೆ ಕರ್ಕೊಂಡ್ಬಂದ್ಬಿಡ್ತೀನಿ ಅಂದ. ಈಗ ಇವನು ಸಾಯ್ಬೇಕು, ಅವಳು ಬೆಂಗ್ಳೂರಿಗೆ ಹೋಗ್ಬೇಕು. ಇವನು ಬೇರೆ ಸಾಯೋಲ್ಲ, ಬೇಡ ಅವಳು ಹಿಂಸೆ, ಸತ್ತೋಲಿ ಅಂತ ಕಾಯ್ಕ ಕೂತವಳೆ. ಕಬ್ಬಾಳಮ್ಮಂಗೆ ಅರಕೆನೆ ಕಟ್ಟವಳೆ, ನಮ್ಮ ಮಾವು ಸತ್ತೋದ್ರೆ ಸೀರೆ ಉಡ್ಸ್ತಿಂಕನವ ನಿನಗೆ ಅಂತ. ಕಬ್ಬಾಳಮ್ಮ ಸಾಯಿಸ್ಬಿಟ್ಟಾಳ ಅವನ್ನ. ಅವನಿಗೋ 92 ವಯಸ್ಸಾಗದೆ, ಹೊಟ್ಟೆ ಒಳಗೆ ಮಿಕ್ಸಿ ಇಲ್ಲ, ಗ್ರೈಂಡರ್ನೇ ಮಾಡ್ಬಿಟ್ಟ ಅವನ ದೇವರು. ದಿನಕ್ಕೆ 4 ಮೈ ಊಟ ಕೊಟ್ಟಿಯಾ, ಉಂಡು ಅರ್ಗಸೇ ಬಿಡ್ತಾನ ಅವನು ಬೇರೆ. ಇವಳು ನಮ್ಮ ಮಾವಂಗೆ ರೋಗ ಬರ್ಲಿ ಅಂದಿ BP ಶುಗರ್ ಇವಳಿಗೆ ಬಂದು ಕೂತದೆ. ಇವಳಿಗೆ ಅವ್ನು 92 ಆದ್ರೂ ಬರ್ಲಿಲ್ಲ, ಅವ್ರು 60ಗೆ ಬಿಡ್ಲಿಲ್ಲ ಇವಳಿಗೆ ಬೇರೆ. ಎಲ್ಲ ದೇವ್ರಿಗೂ ಅರಕೆ ಕಟ್ತಾಳೆ. ಒಂದಿನ ಪಕ್ಕದ ಮನೆಯ ಜೊತೆಲಿ ಹೇಳ್ತಾವಳೆ, ರತ್ನ ಬೆಳಗಾನ ಕೆಮ್ತಿದ ಕಣವ ನಮ್ಮ ಮಾವ, ಸತ್ತೋದನೇನೋ ಅನ್ಕೊಂಡ್ರೆ ನೋಡವ ಗುಂಡ್ಕಲ್ ಕೂತ ನಿನ್ ಬಾಯಿಗೆ ಮಾಡಾಕ ಅಂದ್ಲ. ಅವಳಂದ್ಲು, ನಿಮ್ಮ ಮಾವ BP ಇಲ್ಲ, ಶುಗರ್ ಇಲ್ಲ, ನನ್ನ ಲೆಕ್ಕ ಇನ್ನೂ 5 ವರ್ಷ ಇರ್ತಾನೆ ಅಂತಾಳ ಅವಳು ಬೇರೆ. ಇವಳಿಗೆ ಬೇರೆ ಜೀವೋದಂಗ ಆಯ್ತದೆ. ಬೆಳಗ್ಗೆ ಎದ್ದು ಬಾಯಿಗೆ ಬಂದಂಗೆ ಬೈತಾವಳ ಮಾವನ್ನ. ಏನ್ ಬಂದದೆ ನಿನಗೆ, ಏನ್ ಬಂದದೆ, ರಾತ್ರಿ ಎಲ್ಲ ಕೆಮ್ತಿಯಲ್ಲ, ನಿನ್ನಿಂದ ನಮಗ್ ನಿದ್ದಿಲ್ಲ, ಅಕ್ಕಪಕ್ಕದವ್ರು ನಿದ್ದಿಲ್ಲ, ಕೆಮ್ಕೊಂಡು ಕ್ಯಾಕರ್ಸ್ಕೊಂಡು, ಥೂ ನಿನ್ನ ಆಳ್ ಜನ್ಮ ಕಟ್ ಬೆಂಕಿ ಹಾಕ, ಊರಿಗೆಲ್ಲ ಸಾವು ಬತ್ತು, ನಿನಗೆ ಯಾಕೆ ಬರ್ಲಿಲ್ಲ, ನೀನ್ ಯಾಕೆ ಸಾಯ್ಲಿಲ್ಲ ಅಂದ್ಲು. ಅವನು ಕಿವಿ ಕೇಳಿಸೋಲ್ತು. ಸೊಸೆ ಏನೋ ಹೇಳ್ತಾವಳೆ ಅಂತ ಮಿಕಿ ನೋಡ್ದ ಮಕ್ವ. ಎಲ್ಲ ಬೋದಾದ್ಮೇಲೆ ಅಂದ, ಉಪ್ಪಿಟ್ಟು ಮಾಡಿದ್ಯಾ, ಆಮೇಲೆ ತಿಂತೀನಿ ಬಿಡು ಅಂದ. ಅವಳು ತಲೆಯ ರಾಪಂಗೆ ಕೆಚ್ಕೊಂಡವ್ರು, ಇನ್ನು ಉಪ್ಪಿಟ್ಟು ಮಾಡಿ ಬೆರೆಕ್ಬೇಕಲ್ಲಪ್ಪ. ಆಗನ್ನಿಸ್ಕೊಂಡೆ, ಆದರೂ ವಿಧಿ ಉಪಕಾರಿ. ವಯಸ್ಸಾದ್ಮೇಲೆ ಮನುಷ್ಯ ಹೆಂಗಿರ್ಬೇಕು ಅಂತ ಸೂಕ್ಷ್ಮವಾಗಿ ಹೇಳ್ತಿದೆ ಪ್ರಕೃತಿ. ನಮಗೆ ಅರ್ಥೈಸ್ಕೊಳ್ಬೇಕು. ಕಾರಣ ಈ ಚೈತನ್ಯವನ್ನೊಂದನ್ನ ನೋಡ್ಕೊತಾ ಇರ್ಬೋದು, ಧ್ಯಾನ ಮಾಡ್ತಾ ನಾವು ಈ ದೇಹದ ಸೌಂದರ್ಯ ಕಾಪಾಡ್ಕೊಳಕ್ ಆಗಲ್ಲ. ಕಣ್ಣು ಮಂಜಾಗುವುದೇ, ಕಿವಿ ಮಂದಾಗುವುದೇ, ಮಂಡಿ ನೋವು ಬರೋದೆ. ತುಂಬಾ ದುಡಿಮೆ ಮಾಡ್ತಿದ್ದೆ ಅಂದೋದಕ್ಕೆ ಅದಕ್ಕೆ ಕೀಲ್ ನೋವು ಬಂದಿದೆ ನಿನಗೆ ಅಂತ. ಹಾಗೆ ನಾವು ಕೂಡ ಭಗವಂತನ ನಾಮಸ್ಮರಣೆ ಕೇಳುವಾಗೆ ಕೇಳಿಸ್ಕೊಂಡ್ಬಿಡ್ಬೇಕು. ಶನಿದೇವರ ಪಾದಕ್ಕೆ ಗೋವಿಂದ. ಪತ್ನಿಯ ಬಾಯಾರಿಕೆಗಾಗಿ, ಆ ಬಾಯಾರಿಕೆ ನೀಗಿಸಲು ಸತ್ಯವ್ರತ ಮಹಾರಾಜ ಕಾರ್ಗತ್ತಲ ಕಾನನದಲ್ಲಿ ನೀರಿನ ವರತೆಯನ್ನು ನಡೆಸುತ್ತಾ ಬರ್ತಾ ಇದ್ದಾನೆ. ಘೋರ ಕಾಡಿನಲ್ಲಿ ಅವನಿಗೆಲ್ಲಿಯೂ ನೀರಿನ ವರತೆ ಗೋಚರವಾಗ್ತಾ ಇಲ್ಲ, ಜಲ ದಗ್ತಾ ಇಲ್ಲ, ಹಳ್ಳ ಕೊಂಡಗಳ ಕಾಣಲಿಲ್ಲ. ಬರ್ತಾ ಇದ್ದಾನೆ. ಬರ್ತಿರ್ಬೇಕಾದ್ರೆ
ಎಲ್ಲೋ ಒಂದು ಆಳವಾದ ಕಮರಿಯೊಳಗೆ ಸಣ್ಣನೆಯ ಜಲ, ನೀರು ಅರಿವ ಶಬ್ದ ಕೇಳಿತು. ಹಾಗೆ ನೋಡ್ತಾನೆ, ಕಡಿದಾದ ಆಳವಾದ ಒಂದು ಕಮರಿ ಅದು. ಕೆಳಗೋಗ್ತಾ ಇದೆ ನೀರು. ಅದನ್ನು ತೆಗೆದುಕೊಳ್ಳೋ ಬಗೆ ಹಾಗೆ, ಅಥವಾ ಅಲ್ಲಿಂದ ತೆಗೆದು ಮೇಲತ್ತುವ ಬಗೆ ಎಂತು? ಬೆಳಕಿಲ್ಲದ ಈ ಕಾಡಿನಲ್ಲಿ ಬೆಳಕು ಎಲ್ಲಿ ಗೋಚರಿಸಿತು ಅಂತ ನೋಡ್ತಿದ್ರೆ ಅವನ ಬೆರಳಲ್ಲಿ ಫಳ ಫಳನೆ ಒಳಿತಾ ಇದೆ ವಜ್ರದುಂಗುರ. ಇದೇ ಸರಿಯಾದ ಉಪಾಯ ಅಂತೇಳಿ ಆ ಬೆರಳ ವಜ್ರದುಂಗುರವನ್ನ ತೆಗೆದು ಆ ಬಂಡೆ ಕಲ್ಲಿನ ಮೇಲಿಟ್ಟ. ಚಂದ್ರನ ಬಿಂಬ ಆ ಉಂಗುರಕ್ಕೆ ತಗುಲಿ ಆ ಉಂಗುರ ಪ್ರಕಾಶಮಾನವಾದ ಬೆಳಕಿನಂತೆ ಗೋಚರವಾಗ್ತಾ ಇದೆ. ಸದ್ಯ ಈ ಬೆಳಕಿನಲ್ಲಿ ಆ ತೊರೆಗಿಳಿದು ಜಲವನ್ನ ತೆಗೆದುಕೊಳ್ತೇನೆ ಅಂತೇಳಿ ಶನೇಶ್ವರ, ಭಗವಂತ ನೀನೇ ಗತಿ ಅಂತೇಳಿ ಬಿಳಿಲೊಂದನ್ನ ಹಿಡಿದು ಮೆಲ್ಲಗೆ ಕೆಳಗಿಳಿದ. ಒಂದು ಎಲೆಯ ದೊನ್ನೆ ಮಾಡಿ ಜಲ ತುಂಬಿಕೊಂಡು ಇನ್ನೇನು ಮೇಲತ್ತು ಹೊರಡಬೇಕು ಅನ್ನುವಾಗ ಕಲಿಪುರುಷ ನಗುತ್ತಿದ್ದಾನೆ. ಸತ್ಯವ್ರತ ಪತ್ನಿಯ ಬಾಯಾರಿಕೆ ನೀಗೆ ಸೊಲೊಟ್ಟಿರುವೆಯಾ ಕಂದ? ಪತಿ ಪತ್ನಿಯರನ್ನು ದೂರ ಮಾಡಿ ರೌರವ ಕಷ್ಟಕ್ಕೆ ನಿಮ್ಮನ್ನು ಈಡು ಮಾಡುತ್ತೇನೆ ಸತ್ಯವ್ರತ. ಧರ್ಮಿಷ್ಠನು ನಾನೇ ಸತ್ಯವ್ರತ, ನೀತಿವಂತ ಎಂದು ಮೆರೆಯುತ್ತಿರುವ ನೀನು, ನಿನ್ನನ್ನು ಪರಿಪರಿಯಾಗಿ ಹೊಗಳುತ್ತಿರುವ ದೇವಲೋಕ, ನೀನು ಅಧರ್ಮ ಪಾಲನೆಗೆ ಬೀಳುವುದನ್ನು ನೋಡಿಯೇ ತೀರುತ್ತದೆ ಎಂದು ಆ ಭಗವಂತನ ಸಂಕಲ್ಪವೇನೋ ಎಂಬಂತೆ ಆ ಭರ್ರನೆರೆದು ಬರ್ತಾ ಇದೆ ಒಂದು ಘಟ ಸರ್ಪ. ಆ ಸರ್ಪ ಹರಿಯುತ ಬಂದಿತು ಸರ್ಪವಾಕ್ಷಣದಿ ಉಜ್ಜದ ಉಂಗುರ ಕಚ್ಚುವೈದೋ. ಹರಿಯುತ ಬಂದಿತು ಘಟ ಸರ್ಪವುದ ವಜ್ಜದ ಉಂಗುರ ಒತ್ತೊಯ್ಯುತ್ತಿದೆ. ಕತ್ತಲಾವರಿಸಲು ಸತ್ಯವ್ರತ ತಾನು ಅಯ್ಯೋ ಗತಿಯೇನೋ, ಅಯ್ಯೋ ಗತಿಯೇನೋ ಎಂದ. ಗಡಸರ್ಪದ ರೂಪದಲ್ಲಿ ಬಂದಂತ ಆ ಭಗವಂತನ ಮಾಯಾ ಪ್ರೇರಣೆ ಕಲ್ಲಿನ ಮೇಲಿಟ್ಟಿದ್ದ ವಜ್ರದುಂಗುರವನ್ನ ಅಪಹರಿಸಿದೆ. ಕಮರಿಯೊಳಗೆ ನಿಂತಿದ್ದ ಸತ್ಯವ್ರತ ಕೆಟ್ಟನಲ್ಲೋ ಶನೇಶ್ವರ, ಕೆಟ್ಟನಲ್ಲೋ ಎಂದು ದುಃಖ ಮಾಡ್ತಾ ಇದ್ದ. ನಾಡಾಳುವ ದೊರೆಯ ತಂದು ಕಾಡಿನಲ್ಲಿ ತಬ್ಬಲಿ ಮಾಡಿದೆ. ತುಂಬು ಗರ್ಭಿಣಿ ಪತ್ನಿಯ ನನ್ನಿಂದ ದೂರವಿರಿಸಿದೆ. ಜಲ ತರಲು ಕಮರಿಗಿಳಿದರೆ ವಜ್ರದುಂಗುರವ ಅಪಹರಿಸಿದೆ. ಕತ್ತಲಾಯಿತು ನನ್ನ ಬದುಕು, ಖಗವಾಹನ ಕಲಿಪುರುಷ ಶನಿದೇವ, ಶನಿದೇವ ಪರಮಾತ್ಮ. ಕತ್ತಲು ತುಂಬಿತು ನನ್ನ ಬದುಕು, ಕತ್ತಲು ತುಂಬಿತು ನನ್ನ ಬದುಕು. ಕಲಿಪುರುಷ ದಯಬಾರದೆ ತಂದೆ, ಕತ್ತಲು ತುಂಬಿತು ನನ್ನ ಬದುಕು.
ಗರ್ಭಿಣಿಯ ತಬ್ಬಲಿ ಮಾಡಿ ಬಂದೆನು ನಾನು ಚಂದ್ರಹಾಸೆ. ಅಯ್ಯೋ ನಿನಗತಿ ಘೋರ ಕಾಡಿನಲ್ಲಿ ತುಂಬು ಗರ್ಭಿಣಿಯ ತಬ್ಬಲಿ ಮಾಡಿ ಬಂದಿಹೆ ನಾನು. ಬಾಯಾರಿ ಕುಳಿತ ಬಸುರಿಯ ಕಾಯುವರಾರೋ ಶನಿದೇವ ಶನಿದೇವ. ಕತ್ತಲು ತುಂಬಿತು ಬದುಕಿನಲ್ಲಿ. ಬಿಳಿಲೊಂದಿಡಿದು ಮೇಲೇರುವ ಕಾಲು ಜಾರಿ ಕೆಳಗುರುಳುವ ಶನೇಶ್ವರ. ಬಿಳಿಲೊಂದಿಡಿದು ಮೇಲೇರುವ ಕಾಲು ಜಾರಿ ಕೆಳಗುರುಳುವ ಗತಿಯನ್ನು ಕಾಣದೆ ಬಿಕ್ಕಳಿಸಿ ಅಳುವ. ಗತಿಯನ್ನಾರೆನುತ ಬಿಕ್ಕಳಿಸಿ ಅಳುವ ಶನೇಶ್ವರ. ಬಾಯಾರಿ ಕುಳಿತ ಬಸುರಿ ನನ್ನ ಪತ್ನಿ ಅದೇನು ವೇದನೆ ಅನುಭವಿಸುತ್ತಿರುವಳೋ ಕಾಣೆನಲ್ಲ ದೇವಾ. ಕತ್ತಲು ತುಂಬಿತು ನನ್ನ ಬದುಕು ಕಾಯುವರಾರೋ ಕಲಿ ಪುರುಷ. ಕತ್ತಲು ತುಂಬಿತು ನನ್ನ ಬದುಕು ದೇವಾ ಶನಿದೇವ ಶನಿದೇವ ಶನೇಶ್ವರ. ವಜ್ರದುಂಗುರ ಕಾಣೆಯಾಗಿ ಕಗ್ಗತ್ತಲಲ್ಲಿ ಸಂತವ್ರತ ಪರಿತಪಿಸ್ತಾ ಇದ್ರೆ ಇತ್ತ ಸಾರ್ ಕಳಿಸಿ ಇವರಿಬ್ರು ಕಳಿಸಿ. ಇತ್ತ ತಾಯಿ ಆ ಚಂದ್ರಹಾಸೆ ತುಂಬ ಬಸುರಿ ಆ ಕಲ್ಲಿನೆಡೆಯಲ್ಲಿ ಕುಳಿತು ಕಾತುರದಿಂದ ಅಯ್ಯೋ ನನ್ನ ಪತಿದೇವರು ಬರ್ಲಿಲ್ವಲ್ಲ, ಏನ ಅನಾಹುತವಾಯಿತೋ ಭಗವಂತ ಶನೇಶ್ವರ ಅಂತ ಕಾಯ್ತಿದ್ದಾಳೆ. ನೋಡ್ತಿದ್ದಾನೆ ಭಗವಂತ. ಪತಿ ಪತ್ನಿಯರಿಬ್ಬರು ದೂರವಾದರೆ ಆ ನೋವಲ್ಲಿ ಆ ಕಷ್ಟದಲ್ಲಿ ಆ ದುಃಖದಲ್ಲಿ ಆದರೂ ನನ್ನನ್ನು ಅವಹೇಳನ ಮಾಡಬಹುದು, ದೈವನಿಂದಕನಾಗಬಹುದು, ಧರ್ಮಭ್ರಷ್ಟನಾಗಬಹುದು ಎಂದು ಆಲೋಚಿಸಿ ತನ್ನ ಮಾಯಾ ಸಂಕಲ್ಪದಿಂದ ಘೋರವಾದ ಹೆಬ್ಬುಲಿಯನ್ನೇ ನಿರ್ಮಿಸಿದ್ದಾನೆ ಭಗವಂತ. ಒಂದು ಬಾರಿ ಆ ಹುಲಿ ಗರ್ಜಿಸಿದರೆ ಕುಳಿತಲ್ಲಿಯೇ ಗಡಗಡನೆ ನಡುಗುತ್ತಾ ಇದ್ದಾಳೆ ಚಂದ್ರಹಾಸೆ. ಶಿವ ಶಿವ, ಇದಾವುದೋ ಕ್ರೂರ ಮೃಗವೊಂದು ಇತ್ತಲೇ ಬರುವಂತಿದೆಯಲ್ಲ. ಪತಿದೇವ, ನಾ ಬರುವ ತನಕ ಈ ಸ್ಥಳ ಬಿಟ್ಟು ಕದಲಬೇಡ ಎಂದು ನನ್ನ ನಿಲ್ಲಿಸಿ ನೀ ಹತ್ತ ಹೋದೆಯೋ ಅಂತಿದ್ರೆ ಆರುತ್ತ ಬರುತ್ತಿದೆ ಘೋರ ಹೆಬ್ಬುಲಿ ಚಂದ್ರಹಾಸೆಯ ಕಡೆಗಾಗ. ಎತ್ತಳು ಮೇಲೆತ್ತಳು ಅಪರೆಯು ತಾನು ಒತ್ತರಿಸೆ, ಶಕ್ತಿಯ ಒಟ್ಟು ಗೂಡಿಸಿ ಹೊಟ್ಟೆಯ ಬಿಗಿಯಲ್ಲಿ ಹಿಡಿಯುತ್ತಾ ಓಡುತ್ತಿಹಳು ಚಂದ್ರಹಾಸೆ, ಓಡುತ್ತಿಹಳು ಚಂದ್ರಹಾಸೆ. ಏನು ಘೋರವಾದ ಹೆಬ್ಬುಲಿ ಬೆನ್ನತ್ತಿ ಬರುತ್ತಿದೆ. ಆ ಚಂದ್ರಹಾಸೆ ಶಿವ ಶಿವ ಎನ್ನುತ್ತಾ ಬಸವಳಿಯುತ್ತಾ ಹೊಟ್ಟೆಯನ್ನ ಗಟ್ಟಿಯಾಗಿ ಹಿಡಿದು ಎರಡೂ ಕೈಯಲ್ಲಿ ಆ ಗರ್ಭದಲ್ಲಿರುವ ಕಲ್ಲನನ್ನು ಒತ್ತಿ ಹಿಡಿದು ಓಡ್ತಾ ಇದ್ದಾಳೆ. ಎಷ್ಟು ದೂರ ಓಡುವುದು? ಓಡುತ್ತಿದ್ದರೆ ಆಕೆಯ ಗರ್ಭದಿಂದ ರಕ್ತಸ್ರಾವವಾಗ್ತಾ ಇದೆ.
ಸಹಿಸಲಾಗದ ಸಾಧ್ಯವಾದ ವೇದನೆ ನಡುವೆಯೂ ಶನೇಶ್ವರ ಎಂದು ಬಹಳ ದೂರ ಓಡಿದರೆ ಆ ಹೆಬ್ಬುಲಿಯ ಉದ್ದೇಶ ಏನಿತ್ತು? ಅವಳನ್ನ ಆ ಜಾಗದಿಂದ ದೂರ ಮಾಡೋದಷ್ಟೇ ಇದ್ದದ್ದು, ಕೊಂದು ತಿನ್ನೋದಲ್ಲ. ಎಲ್ಲ ಸೇರಿಸ್ಬೇಕು ಆ ಸ್ಥಳ ಸೇರಿಸಿ ಹುಲಿ ತಟ್ಟನ ಮಾಯವಾಯಿತು. ತಪ್ಪನೆ ಕೆಳಗುರುಳಿದಳು, ಪ್ರಜ್ಞಾಶೂನ್ಯಳಾಗಿ ಬಿದ್ದಿದ್ದಾಳೆ. ಆ ಪ್ರಜ್ಞಾಶೂನ್ಯಳಾಗಿ ಬಿದ್ದವಳು ಎಚ್ಚರಪಟ್ಟು ನೋಡ್ತಾಳೆ, ಎಲ್ಲಿಗೆ ಬಂದೆ ನಾನು? ಅಯ್ಯೋ, ಈ ಸ್ಥಳವನ್ನು ಬಿಟ್ಟು ಕದಲಬೇಡ ಎಂದು ನನ್ನ ಪತಿ ಕುಳ್ಳಿರಿಸಿ ಹೋದ ಸ್ಥಳವಲ್ಲವಿದು. ಈ ಘೋರ ಕಾಡಿನಲ್ಲಿ ಯಾವ ದಾರಿಯಲ್ಲಿ ಓಡಿ ಬಂದೆನೋ? ನನ್ನ ಪತಿ ನನ್ನನ್ನು ಹುಡುಕುತ್ತಾ ಅದೆಲ್ಲಿ ಅಲೆಯುತ್ತಿರುವರು. ಅಯ್ಯೋ, ಈ ಸಮಯದಲ್ಲಿ ಈ ಪ್ರಸವ ವೇದನೆಯನ್ನು ಸಹಿಸಲಾಗುತ್ತಿಲ್ಲವಲ್ಲ ಎನ್ನುವಾಗ ಆಕೆಯ ಮೂಗಿನಲ್ಲಿ ಮುತ್ತಿನ ಮೂಗುತಿ ಫಳಫಳನೆ ಒಳಿತಾ ಇತ್ತು. ಅದೊಂದು ಮೂಗುತಿ ಇವಳು ಮಹಾರಾಣಿ ಎಂಬುದರ ಗುರುತು. ಅದಿರಬಾರ್ದಲ್ಲ. ಅದಕ್ಕೆ ಏನು ಮಾಡ್ತಾನೆ ಈ ಭಗವಾನ್ ಶನೇಶ್ವರ? ವೃದ್ಧ ವಿಪ್ರ, ವೃದ್ಧ ಬ್ರಾಹ್ಮಣನ ವೇಷದಾಳಿ ಆ ಕಾಡಲ್ಲಿ ಬರ್ತಾ ಇದ್ದಾನೆ. ಆ ಭಗವಂತನ ಧ್ಯಾನ ಮಾಡ್ತಾ ಬರೋನ್ ಹಾಗೆ ಶಂಭೋ ಶಂಕರ ಮಹಾದೇವ ಎನ್ನುತ್ತಲ್ಲಿ ಬಂದನು ಶನಿದೇವ. ಶಂಭೋ ಶಂಕರ ಮಹಾದೇವ ಎನ್ನುತ್ತಲ್ಲಿ ಬಂದನು ಶನಿದೇವ. ಕರದಲ್ಲಿ ಕೋಲನ್ನು ಹಿಡಿದು ಕಾಷಾಯ ವಸ್ತ್ರವನ್ನು ಧರಿಸಿ ಕರದಲ್ಲಿ ಕೋಲನ್ನು ಬಿಡಿದು ಕಾಷಾಯ ವಸ್ತ್ರವನ್ನು ಧರಿಸಿ ಶಂಭೋ ಶಂಕರ ಮಹಾದೇವ ಎನ್ನುತ್ತ ಬಂದನು ಶನಿದೇವ. ಹಸಿವಿನಿಂದ ನಾನೊಂದಿರುವೆ ದಾನ ಧರ್ಮವ ಮಾಡಿರನುತ. ಹಸಿವಿನಲ್ಲಿ ನಾನೊಂದಿರುವೆ ದಾನ ಧರ್ಮವ ಮಾಡಿರನುತ. ಭವತಿ ಭಿಕ್ಷಾ ದೇಹಿ ಎನ್ನುತ್ತ ಬಂದನು ಶನಿದೇವ. ಭವತಿ ಭಿಕ್ಷಾ ದೇಹಿ ಎನ್ನುತ್ತ ಬಂದ ಶನಿದೇವ. ಕೈಯಲ್ಲೊಂದು ಕೋಲು ಹಿಡಿದು ಕಾಷಾಯ ವಸ್ತ್ರವನ್ನು ಧರಿಸಿ ಕೊರಳಲ್ಲಿ ಮಣಿಮಾಲೆಗಳನ್ನು ತೊಟ್ಟು ನೊಸಲಲ್ಲಿ ಭಸ್ಮವನ್ನು ಬಳೆದುಕೊಂಡು ಶನೇಶ್ವರ ವೃದ್ಧ ವಿಪ್ರನ ವೇಷದಲ್ಲಿ ಬಂದು, ಅಮ್ಮ ಅಮ್ಮ ತಾಯಿ, ನಾನು ವಿಪ್ರೋತ್ತಮ ಮಗನ ಉಪನಯನಕ್ಕಾಗಿ ಭಿಕ್ಷೆ ಮಾಡ್ತಾ ಇದ್ದೇನಮ್ಮ, ಅದಕ್ಕಾಗಿ ಏನಾದರೂ ದಾನ ಮಾಡು. ಚಂದ್ರಹಾಸೆ ಕಣ್ಣೀರಿಟ್ಟಳು. ಶಿವ ಶಿವ. ಅರಮನೆಗೆ ಬಂದು ಕರ ಚಾಚಿದವರಿಗೆ ಕರ ತುಂಬುವಷ್ಟು ದನಕನಕಾದಿ ವಸ್ತುಗಳನ್ನು ಕೊಟ್ಟು ಕಳುಹಿಸುತ್ತಿದ್ದೆ. ಮುತ್ತು ರಕ್ತ ವಜ್ರ ವೈಡೂರ್ಯಗಳನ್ನ ಯಥೇಚ್ಛವಾಗಿ ದಾನ ಮಾಡುತ್ತಿದ್ದೆ. ದೇಹಿ ಎಂದು ಬಂದವರನ್ನೊಬ್ಬರನ್ನು ಬರಿಗೈಯಲ್ಲಿ ಕಳುಹಿಸಿದವಳಲ್ಲ ನಾನು. ಆದರೆ ಈ ಘೋರ ಕಾಡಿನಲ್ಲಿ ಪತಿಯಿಂದ ದೂರ ಆಗಿ ಬಂದು ಇಲ್ಲಿ ಬಿದ್ದಿದ್ದೇನೆ. ಅಪ್ಪ, ಈ ಕಾಡಿನಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಬಂದಿಯಾ? ಯಾರು ನೀನು? ಅಮ್ಮ, ನೀನು ಮೈಮರೆತು ಮಲಗಿದ್ದೆ, ಪ್ರಜ್ಞಾಶೂನ್ಯಳಾಗಿದ್ದೆ. ಘೋರವಾದ ಹೆಬ್ಬುಲಿಯೊಂದು ನಿನ್ನನ್ನು ತಿನ್ನಲು ಅವಳಿಸಿತು ತಾಯಿ. ಆಗ ನಾನು ಕಾಪಾಡಿದ್ದೇನೆ ನಿನ್ನನ್ನ, ನಾನು ಕಾಪಾಡಿದ್ದೇನೆ. ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕಾದ್ದು ಮಾನವನ ಕರ್ತವ್ಯ. ನಿನ್ನನ್ನು ನೋಡಿದರೆ ಯಾವುದೋ ರಾಜ್ಯದ ರಾಣಿಯಂತೆ, ರಾಜಮಾತೆಯಂತೆ ಕಾಣುತ್ತಿರುವೆ. ಬಂದವರನ್ನು ಬರಿಗೈಯಲ್ಲಿ ಕಳಿಸುವಳು ರಾಣಿಯೂ ಆಗಲಾರಳು, ರಾಜಮಾತೆಯೂ ಆಗಲಾರಳು. ಅಮ್ಮ, ಏನಾದ್ರೂ ದಾನ ಮಾಡು. ಚಂದ್ರಹಾಸ ಹೇಳ್ತಿದ್ದಾಳೆ, ಅಯ್ಯ, ಗೊರಕಾಡಿಗೆ ಬಂದು ಪತಿಯಿಂದ ದೂರಾಗಿ ಹಸಿವು ತೃಷಗಳಲ್ಲಿ ಕಂಗೆಟ್ಟು ಪ್ರಸವ ವೇದನೆಯಿಂದ ನರಳುತ್ತಿರುವ ನಾನು ಏನು ದಾನ ನೀಡಲೋ ವಿಪ್ರೋತ್ತಮ? ನಿನಗೇನ ನೀಡಲಯ್ಯ? ಏನಪ್ಪ ಕೊಡೋದು?
ನಾನು ಮಹಾರಾಣಿಯೇ ಸರಿ, ಕಳಿಂಗ ರಾಜ್ಯದ ಒಡತಿ. ಜಲ ತರಲಿಕ್ಕೆಂದು ಹೋದ ಪತಿ ನನ್ನಿಂದ ದೂರ ಆಗಿದ್ದಾರೆ. ಎಬ್ಬುಲಿಯ ಗರ್ಜನೆ ಕೇಳಿ ಈ ಹಸುಕಂದನನ್ನು ನನ್ನನ್ನು ರಕ್ಷಿಸಿಕೊಳ್ಳಲು ಜೀವವಿಡಿದು ಓಡಿ ಬಂದೆನಪ್ಪ ಇಲ್ಲಿಯ ತನಕ. ಈಗ ಬಂದು ದಾನ ಮಾಡು ಎಂದರೆ ಏನನ್ನು ಕೊಡಲಪ್ಪ, ನನ್ನ ಬಳಿ ಏನೂ ಇಲ್ಲವಲ್ಲೋ. ಅದಕ್ಕೆ ವಿಪ್ರೋತ್ತಮನ ವೇಷದ ಶನೇಶ್ವರ ಹೇಳ್ತಿದ್ದಾನಮ್ಮ, ಮಹಾರಾಣಿಯಂತೆ ಕಳಿಂಗ ರಾಜ್ಯದ ಒಡತಿಯಂತೆ ನೀನು ಸುಳ್ಳು ಹೇಳ್ತೀಯಲ್ಲಮ್ಮ. ಮಿಥ್ಯವ ನುಡಿಯಬಹುದೇ ನಮ್ಮ ನೀನು ಅಮ್ಮ, ಮಿಥ್ಯವ ನುಡಿಯಬಹುದೇ ನಮ್ಮ ನೀನು ಅಮ್ಮ. ದಾನ ಕೊಡೋ ಮನ್ಸಿದ್ರೆ ಕೊಡು, ಇಲ್ಲ ಅಂದ್ರೆ ಇಲ್ಲ ಅನ್ನು, ನನ್ನ ಹತ್ರ ಏನು ಇಲ್ಲ ಅಂತ ಸುಳ್ಳು ಹೇಳ್ಬೇಡ ಅಪ್ಪ. ದೇಹದ ಮಾನ ಕಾಪಾಡಿಕೊಳ್ಳಲು ದೇಹದ ಮೇಲೆ ಈ ವಸ್ತ್ರವಲ್ಲದೆ, ದೇಹದೊಳಗೆ ಶಿವನಿತ್ತ ಪ್ರಾಣವಲ್ಲದೆ, ಉದರದೊಳಗೆ ಪೂರ್ವಜನ್ಮ ಪುಣ್ಯ ಬಲದಿಂದ ಒದಗಿ ಬಂದಿರುವಂತ ಮಾತೃ ವಾತ್ಸಲ್ಯದ ಯೋಗಕ್ಕೆ ಪಡೆದಿರುವ ಮಗುವಲ್ಲದೆ ನನ್ನ ಬಳಿ ಏನಿದೆಯೋ. ಏನಪ್ಪ ಅದೇ ನನ್ನ ಬಳಿ? ಹೊಟ್ಟೆಲಿರೋ ಮಗು, ದೇಹದೊಳಗಿರೋ ಪ್ರಾಣ, ಮಾನ ಮುಚ್ಚೋ ಸೀರೆ ಬಿಟ್ರೆ ಇನ್ನೇನಿದೆ ಅಂದ್ರೆ ಆ ಭಗವಂತ ಹೇಳ್ತಿದ್ದಾನಮ್ಮ, ಮಿಥ್ಯವ ನುಡಿಯದಿರು ಅಮ್ಮ, ಮಿಥ್ಯವ ನುಡಿಯದಿರು, ಮುಗಲಿ ಒಳವ ಮೂಗುತಿಯನ್ನು ಕೊಡು. ಅದಿದೆಯಲ್ಲ ಮೂಗಲಿ ಮೂಗತಿ, ಮಿಥ್ಯವ ನುಡಿಯದಿರು, ನಿನ್ನ ಮೂಗಲಿ ಒಳವ ಮೂಗುತಿಯನ್ನು ನೀಡು, ಮಿಥ್ಯವ ನುಡಿಯದಿರು. ಸುಳ್ಳ್ಯಾಕಮ್ಮ ಹೇಳ್ತೀನಿ ನೀನು? ಯಾಕೆ ಸುಳ್ಳು ಹೇಳ್ತಿ? ಹೆಂಗ ಹೇಳ್ತೀಯ ನೋಡು. ಇಲ್ವಾ ನಿನ್ನ ಹತ್ರ? ಏನು ಇಲ್ವಾ? ಕೊಡುಕೇನು ಇಲ್ವಾ? ಕೊಡು. ಆ ಮೂಗಲ್ಲಿರೋ ಮೂಗ್ಬತ್ತಿ ಕೊಡು, ಕೊಡು ಅಂದ್ರೆ ಆ ಚಂದ್ರಹಾಸೆ ಮರೆತಿದ್ದೇನಪ್ಪ, ಮರೆತಿದ್ದೇನು. ಪ್ರಾಣಕ್ಕಿಂತ ಹೆಚ್ಚಾದ ಪತಿಯೇ ದೂರ ಆದ ಮೇಲೆ, ಸ್ವರ್ಗ ಸಮಾನವಾಗಿದ್ದ ರಾಜ್ಯವನ್ನೇ ಬಿಟ್ಟಾದ ಮೇಲೆ ಈ ಮೂಗುತಿಯಿಂದ ಏನು ಬಂತು ಪ್ರಯೋಜನ ಅಂತೇಳಿ ಆ ಮಹನೀಯಳಾದಂತ ಚಂದ್ರಹಾಸೆ ತನ್ನ ಮೂಗಿನಲ್ಲಿದ್ದ ಮೂಗುತಿಯನ್ನ ತೆಗೆದು ಭಗವಂತನ ಕೈಗಿಡ್ತಿದ್ದಾಳೆ. ಕೃಷ್ಣಾರ್ಪಣಮಸ್ತು. ಶ್ರೀದೇವರ ಪಾದಕ್ಕೆ ಗೋವಿಂದ. ದಾನ ಕೊಡೋದು ಅಂದ್ರೆ ಎಲ್ಲ ನಮ್ದೆಲ್ಲ ಜೀವನ ಸರೋದ ಮೇಲೆ ಕೊಡಮ ಅನ್ನೋದಲ್ಲ. ನನಗೆ ಇಲ್ದೇದಾಗ ಏನಾದ್ರು ಕೊಟ್ರೆ ಅದನ್ನ ದಾನ, ಅದು ದೊಡ್ಡ ದಾನ ಪರಿಗಣಿಸ್ತಾರೆ ದೊಡ್ಡವರು. ನನಗೆ ಹೊಟ್ಟೆ ಶೀತ ಅದೇ, ಯಾರೋ ಒಂದ್ ಸ್ವಲ್ಪ ಅನ್ನ ಕೊಟ್ಟವ್ರೆ, ಇನ್ನೊಬ್ಬ ಬಂದ ಅಣ್ಣ ಅನ್ನ ಇಲ್ಲ ಅಂದ. ನಾನು 2 ತುತ್ತು ತಿಂದ್ರೆ ಪರವಾಗಿಲ್ಲ, ಅವ್ನಿಗೆ 1 ತುತ್ತಾರ ಕೊಟ್ರೆ ಅದಪ್ಪ ದಾನ. ನಾವೆಲ್ಲ ಎಲ್ಲರೂ ಬಹಳ ಜನ ಅಂತಾರೆ, ಶನಿ ಮಹಾತ್ಮನ್ಗೆ ವೆಂಕಟಪ್ಪಂಗೆ ಅರಕೆ ಕಟ್ಟಾಗ ನೀನು 5 ಕೋಟಿ ಕೊಡು, 5 ಲಕ್ಷ ಉಂಡಿಗೆ ಹಾಕ್ತೀನಿ ಅಂತ. ಎಂತೆಂತ ಉಟ್ಕೊಬಿಟ್ಟವ್ರು ಬುದ್ಧಿವಂತರು ಅಂದ್ರೆ, ಅವ್ನು 5 ಕೋಟಿ ಇವ್ರು ಕೊಟ್ಬಿಟ್ಟು 5 ಲಕ್ಷ ವಾಪಸ್ ಇಸ್ಕೋಬೇಕು. ಅವನೇ ಮಡಿಕೊಂಡಾಗೋಲ್ದು 5 ಕೋಟಿನೂ. ಅಂಥವ್ರು ನಾವು ಅಂಥ ಬುದ್ಧಿವಂತರು. ಸೈಟ್ ತಕೋವಂಗೆ ಮಾಡ್ಬಿಡಪ್ಪ, 101 ರೂಪಾಯಿ ಹಾಕ್ತೀನಿ ಸೈಟ್ಗೆ 5 ಲಕ್ಷ, ಇವಳು 101 ಹಾಕೊಳ್ಳಂತೀವ. ಅಮ್ಮ ಏನು ಆಸೆ, ಏನು ಲಂಚದ ಆಸೆ ತೋರ್ಸಾರೋ ಏನೋ. ಅರಕೆಗೆ 12 ವರ್ಷ ಆಯಸ್ಸು ಅಂತ ಅದನ್ನೂ ತೀರಿಸ್ಬಿಡೋದು. ಅರಕೆಗೆ 12 ವರ್ಷ ಆಯಸ್ಸು ಅಂತ ತಳ್ಕೊಂಡು ಹೋಗ್ತಾನೆ ಇರೋದು. ಮೊನ್ನೆ ಒಬ್ಬಮ್ಮ ಚನ್ನಪಟ್ಟಣದಲ್ಲಿ ಪ್ಯಾಟೆ ಬೀಜ ಎಲ್ಲ ಸುತ್ತವಳೆ, 60 ರೂಪಾಯಿಗೆ ಒಂದು ಸೀರೆ ಬೇಕು ಅಂತ ಅವಳು. 60 ರೂಪಾಯಿಗೆ ಸೀರೆ ಯಾರು? 60 ರೂಪಾಯಿಗೆ ತಾನೇ ಎಲ್ಲಮ್ಮ, ಒಂದು 100 ರೂಪಾಯಿ ಬೇಡವಾ ಅಂತ. ನೋಡಪ್ಪ ಚಿಕ್ಕದ್ ಕೊಡು. ನಾನು ಕೇಳಿದೆ, ಅವ 60 ರೂಪಾಯಿನ ಸೀರೆ ಅಂತೀಯಲ್ಲ ಯಾಕೆ? ಅಯ್ಯೋ ಕಬ್ಬಾಳ ಮುಂಗ್ಯಾಣ 5 ವರ್ಷದಲ್ಲಿ ಅರಕೆ ಕಡ್ಕೊಬಿಟ್ಟಿದ್ದೆ, ಸೀರೆ ಉಡಿಸ್ತೀನಿ ಅಂತ. ಹೆಂಗೂ ನಾ ಕೊಟ್ಟು ಸೀರೆ ಕಬ್ಬಾಳಮ್ಗೆ ಉಡ್ಸಾರ ಅವರು. ಹೆಂಗೋ ಚಿಕ್ಕದಾಗಿರ್ಲಿ ಬಿಡು, ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಕೆಳಕ್ ಮಾಡಿಬಿಡ್ತಾರೆ ಅವರು ಅಂತ. ಅಲ್ಲ, ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರು ಹರಾಜಾರು ಹಾಕ್ಲಿ, ಏನಾರು ಮಾಡ್ಕೊಳ್ಳಿ. ನೀನು ಕಟ್ಟಿದ್ದ ಅರಕೆ ಏನೋ, ಅಮ್ಮ ನಿಂಗೊಂದು ಸೀರೆ ತುಡಿಸ್ತೀನಿ ಅಂತ. ನೀ ಚಂದದ ತಗೊಂಡೋಗಿ ಕೊಟ್ಬಿಡು, ಅದು ಮುಗಿದೋಯ್ತು, ನಿನ್ ಲೆಕ್ಕ ಮುಗೀತಲ್ಲಗೆ. ಅದು ಉಡಿಸ್ತಾರ ಉಡ್ಸೋದಿಲ್ವಾ ಮಾರ್ಕತ್ತರ ಅದು ಬೇಕಾಗಿಲ್ಲ ನಮಗೆ. ದೇವಸ್ಥಾನಕ್ಕೆ ಯಾರಿಗಾರ ಒಂದು 5,000 ಕೊಡ್ತೀವಿ, ದೇವಸ್ಥಾನ ಕಟ್ತಿರ್ತಾರೆ ಊರಲ್ಲಿ. ಕೊಟ್ಮೇಲೆ ಮುಗೀತಪ್ಪ, ಸುಮ್ಮನೆ ಇರ್ಬೇಕು. ನಾ ಕೊಟ್ಟೆ 5,000, ಅದು ಏನು ಮಾಡಿದ್ರು, ನಾನು 5 ಕೊಟ್ಟೆ, ತಿನ್ಕೊಬಿಟ್ರು ಎಲ್ಲರೂ ಸೇರ್ಕೊಂಡು. ಏನು ಇವ್ರು 5,000ದಲ್ಲೇ ಕಾಯ್ಕ ಕೂತಿದ್ರು ಊರು ಜನ. ಕೊಟ್ಟರು ದೇವಸ್ಥಾನಕ್ಕೆ, ದೇವ್ರ ಹೆಸರು ಕೊಟ್ಮೇಲೆ ಮುಗಿದೋಯ್ತು. ಒಳ್ಳೆ ರೀತಿಲಿ ಉಪಯೋಗಿಸ್ಕೊಂಡ್ರೆ ದೇವಸ್ಥಾನ ಕಟ್ತೋನಿಗೆ ಪುಣ್ಯ ಫಲ. ಬಡವ್ರ ಹತ್ರ ದುಡ್ಡು ವಸೂಲು ಮಾಡಿ ದೇವಸ್ಥಾನ ಕಟ್ತೀನಿ ಅಂತ ಏನೋ ಅನ್ಯಾಯ ಮಾಡಿ ತಿನ್ಕೊಂಡ್ರೆ ಶಿಕ್ಷೆ ಅವನು ಕಟ್ಟಿಟ್ಟು ಬುತ್ತಿ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ನಾವು. ನೋಡಿ, ಚಂದ್ರಹಾಸೆ ತನಗೆ ನೋವು ಕಷ್ಟಕಾಲ ಅಂತಹುದರಲ್ಲಿ ಮೂಗಿನಲ್ಲಿದ್ದ ಮೂಗುತಿಯನ್ನು ತೆಗೆದು
ಆ ವಿಪ್ರೋತ್ತಮನಿಗೆ ದಾನ ಕೊಟ್ಟರು. ಭಗವಂತ ಶನೇಶ್ವರ ಥಟ್ಟನೆ ದೃಶ್ಯನಾದ. ಇತ್ತ ಸತ್ಯವ್ರತ ತನ್ನ ಪತ್ನಿ ಇಲ್ವಲ್ಲ ಅಂತ ಕಾಡೆಲ್ಲ ಹುಡುಕ್ತಾ ಇದ್ದಾನೆ. ಇಲ್ಲಿ ನೋಡಿದರೆ ಈ ತಾಯಿಗೆ ಪ್ರಸವ ವೇದನೆ ಪ್ರಾರಂಭ ಆಯಿತು. ಹೆರಿಗೆ ನೋವು ಬಂತು. ಚಂದ್ರಹಾಸೆಗೆ ಸಹಿಸಲ ಸಾಧ್ಯವಾದ ವೇದನೆ ಅದು. ಹೆರಿಗೆ ನೋವು ಅಂದ್ರೆ ಅಂತ ವೇದನೆ. ಯಾರೊಬ್ರು ಹಾಕಿದ್ರು, ವಿಜ್ಞಾನಿಗಳು ಹೇಳಿದ್ರಂತೆ, ಹೆರಿಗೆ ನೋವು ಅಂದ್ರೆ ಹೆಂಗಿರ್ತದೆ ಅಂತ. ಅದು ಹೇಳಕ್ಕಾಯ್ತದ? ಅನುಭವಿಸ್ತವ್ರಿಗೆ ಗೊತ್ತು. ಅವರು ಹೇಳಕ್ಕ ಎಷ್ಟು ನೋವು ಆಯ್ತು ಅಂತ ಕೇಳಿದ್ರೆ ಹೇಳಕ್ಕಾಯ್ತದ? ಅದಕ್ಕೊಬ್ಬ ವಿಜ್ಞಾನಿ ಹೇಳ್ತಾರೆ, ಮನುಷ್ಯನ ದೇಹದ 40 ಎಲುಬುಗಳನ್ನ ಒಟ್ಟಿಗೆ ಮುರಿದ್ರೆ ಎಷ್ಟು ನೋವು ಆಗ್ತದೋ ಅಷ್ಟು ನೋವು ಹೆರಿಗೆ ಸಮಯದಲ್ಲಿ ಆಗ್ತದಂತ. ಆ ನೋವೆಲ್ಲ ಸಹಿಸೆ ಮಗು ಅಡಿತಾಳೆ ತಾಯಿ. ಅದಕ್ಕೆ ನಾವು ಯಾರಿಗಾರು ಹೆರಿಗೆ ಆದ್ರೆ ಮೊದಲು ತಾಯಿ ಆರೋಗ್ಯ ವಿಚಾರಿಸ್ಬೇಕು, ಆಮೇಲೆ ಮಗು ಬಗ್ಗೆ. ತಾಯಿ ಮಗು ಮಗು ತಾಯಿ ಅಂತ ಹೇಳೋದಿಲ್ಲ ನೋಡಿ, ತಾಯಿ ಮಗು, ತಾಯಿ ಹೆಸರನ್ನೇ ಮೊದಲು ಕೇಳಬೇಕು. ಈಗ ಅವೆಲ್ಲ ನೋಡೋದೇ ಇಲ್ಲ. ಏನಾಯ್ತು? ಮಗು ಆಯ್ತು. ಮಗು ಆಯ್ತಾ? ಎಷ್ಟು kg ಇದ್ದದು ಅಂತಾರೆ. ಏನ್ ಮಟನ್ ತಗೋರಂಗೆ ಅವರು. 3800. ಓಹೋ, ಸರಿಯಾಗದ. ಹಡದೊಳ ಕಥೆ ಏನಾಗದೆ ಅಂತ ನೋಡುದಿಲ್ಲ. ಆ ತಾಯಿ ಸತ್ತು ಬದುಕವಳು. 3800 ನಮ್ಮ ಮಗು ಹೆಂಗಿತ್ತು ಗೊತ್ತಾನ? ಇದು ಹಿಂಗ ಅದೇ. ಇದು 4300 ಇತ್ತು, ಸುಂಡೋಗ್ಬಿಟ್ಟು ಹಿಂಗ ಕುರ್ಕುರೆ ತಿನ್ಬಿಟ್ಟು ಹಿಂಗ ಆಗ್ಬಿಟ್ಟದ. ಇದು 4300 ಇತ್ತು. ಇದು ಎಷ್ಟು ಗಾತ್ರ. ದೇಹದ ಬೆಳವಣಿಗೆ ಕರಗು ಹೋಗ್ತದೆ, ಬೆಳೀತಾನು ಹೋಗ್ತದೆ. ಆದ್ರೆ ಬುದ್ಧಿ ಬೆಳವಣಿಗೆ ಸರಿಯಾಗಿರ್ಬೇಕು, ಜ್ಞಾನದ ಬೆಳವಣಿಗೆ ಸರಿಯಾಗಿರ್ಬೇಕು, ಕರುಣೆ ಬೆಳವಣಿಗೆ ಸರಿಯಾಗಿರ್ಬೇಕು. ಹಾಗೆ ಪ್ರಸವ ವೇದನೆ ಆ ತಾಯಿಗೆ ಪ್ರಾರಂಭವಾಯಿತು. ಘೋರ ಕಾಡಿನಲ್ಲಿ ಪ್ರಸವ ವೇದನೆ, ಚಂದ್ರಹಾಸೆಗೆ ಆ ವೇದನೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗೆ ಕೆಳಗೆ ಬಿದ್ದಿದ್ದವಳು ನೆಲಕ್ಕೆ ಕೈ ಕೊಟ್ಟು ಕಷ್ಟಪಟ್ಟು ಮೇಲಕ್ಕೆದ್ಲಂತೆ. ಆ ಕಾಡಲ್ಲಿ ಕೂಗ್ತಿದ್ದಾಳಮ್ಮ, ಯಾರಾದ್ರೂ ಇದ್ದೀರಾ? ನನ್ನ ಕೈ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಆ ಪಕ್ಕದಲ್ಲೊಂದು ತಾರೆಯ ಮರ ಇತ್ತು. ತಾರೆಯ ಮರ ಓಡ್ ಬಂದವಳು ಆ ತಾರೆ ಮರವನ್ನ ಹಪ್ಪಿಕೊಂಡು ತನ್ನ ಹೊಟ್ಟೆಯನ್ನ ಆ ತಾರೆ ಮರಕ್ಕೆ ಒತ್ತಿಡ್ದು ಹೇಳ್ತಿದ್ದಾಳಮ್ಮ, ಅಮ್ಮ ತಾರೆಯ ಮರದಮ್ಮ, ನೀನೇ ತಾಯಿ ನನಗಮ್ಮ, ತಾರೆಯ ಮರದಮ್ಮ, ನೀನೇ ತಾಯಿ ನನಗಮ್ಮ, ನನ್ನ ಕಲ್ಲನ ಉಳಿಸಮ್ಮ, ಎಲ್ಲರೂ ಮಾತೆ ತಾನು, ತಾರೆಯ ಮರದಮ್ಮ, ತಾಯಿ ನೀನಮ್ಮ. ತುಂಬು ಗರ್ಭಿಣಿಯಾದ ಚಂದ್ರಹಾಸೆ ಆ ತಾರೆಯ ಮರವನ್ನ ಅಪ್ಪಿಕೊಂಡು ಹೊಟ್ಟೆಯನ್ನ ಒತ್ತಿಡಿದು ಕಣ್ಣೀರಾಗ್ತಿದ್ದಾಳಪ್ಪ. ಸಹಿಸಲಾಗದ ವೇದನೆ ಇದುವೆ, ಸಹಿಸಲೆಲ್ಲದ ಶಿವನೇ ಅಮ್ಮ. ದಳ ದಳ ರೀತು ನೆತ್ತರಾಕ್ಷಣದಿ ಕಲ್ಲುಗಳ ಮೇಲೆ ಕೈಗುಡ್ಡೆಗಳು ಹೊರಬಂದಂತೆ, ಕಿವಿಗಳು ಮುಚ್ಚಿದ ನೋವಂತೆ ಅಮ್ಮ. ಕಣ್ಣುಡ್ಡೆಗಳು ಹೊರಬಂದಂತೆ, ಕಿವಿಗಳು ತಾ ಮುಚ್ಚಿದಂತೆ ಅಮ್ಮ. ತಾರೆಯ ಮರದಮ್ಮ, ತಾರೆಯ ಮರದಮ್ಮ, ತಾಯಿ ನೀನು ಕಾಯದೆ ಎನ್ನ ಉಳಿಸುವರಾರಮ್ಮ.
ಜಾರಿ ತೊಪ್ಪನೆ ಕೆಳಗೆ ಬಿಟ್ಟು ಅಮ್ಮ ಒತ್ತಿಡಿದಾಕ್ಷಣ ಆ ತಾಯಿಯ ಗರ್ಭದಿಂದ ಶಿಶುವೊಂದು ತೊಪ್ಪನೆ ಕೆಳಗೆ ಚಿತ್ತನೆ ಚೀರಿದ ಚಂದ್ರಹಾಸೆ ಧರೆಗುರುಳಿದಳು. ಕಣ್ಬಿಟ್ಟು ನೋಡ್ತಾಳೆ. ರಕ್ತ ಮೆತ್ತಿದ ಮುದ್ದು ಮುದ್ದಾದ ದಷ್ಟಪುಷ್ಟವಾದ ಗಂಡು ಶಿಶು, ಗಂಡು ಮಗು. ಕಣ್ಣೀರಿಟ್ಟಳು. ಶಿವನೇ ಉಪಕೃತನಾದೆ. ಅಮ್ಮ ತಾರೆಯ ಮರದಮ್ಮ, ನೀನೇ ನನ್ನ ಪಾಲಿನ ತಾಯಿ ಅಂತೇಳಿ ಆ ಪಕ್ಕದಲ್ಲಿದ್ದ ಕಲ್ಲು, ಚೂಪಾದ ಕಲ್ಲನ್ನ ತೆಗೆದು ತನ್ನ ಮತ್ತು ಮಗುವಿನ ನಡುವಿನ ಕರುಳಿನ ಬಳ್ಳಿಯನ್ನ ಆ ತಾಯಿ ಕತ್ತರಿಸ್ಕೊಳ್ತಾಳೆ. ಎಂತ ಸ್ಥಿತಿ ಚಂದ್ರಹಾಸಿಗೆ ಅಂದ್ರೆ, ಕಳಿಂಗ ರಾಜ್ಯದ ಮಹಾರಾಣಿಗೆ ಆ ಮಗುವನ್ನ ಸುತ್ತಲಿಕ್ಕೊಂದು ಒಳ್ಳೆ ಬಟ್ಟೆ ಕೂಡ ಇಲ್ಲ. ರಕ್ತಸಿಕ್ತವಾಗಿ ಒಲಸು ತುಂಬಿದ ತನ್ನ ಸೀರೆಯ ಸೆರಗನ್ನೇ ಅರಿದು ಆ ಮಗುವನ್ನು ಸುತ್ತಕೊಳ್ತಾಳಂತೆ. ಕಂದನನ್ನೇ ನೋಡಿ ದಳದಳನೆ ಕಣ್ಣೀರಿಟ್ಟಳು. ಕಂದ, ನೀನು ಹುಟ್ಟಿದ ಗಳಿಗೆ ಇಳಿ ಕಳಿಂಗ ರಾಜ್ಯವೇ ಸಂತೋಷ ಪಡಬೇಕಾಗಿತ್ತು. ನೀನು ಜನಿಸಿದ ಈ ಗಳಿಗೆ ನಿನ್ನ ತಂದೆ ಕಣ್ತುಂಬಿಕೊಳ್ಳಬೇಕಾಗಿತ್ತು. ನೀನು ಮಗನೇ, ನೀನು ಹುಟ್ಟಿದ ಸಂತೋಷ ಇಡೀ ರಾಜ್ಯವೇ ನೆಮ್ಮದಿಯ ತಾಣವಾಗಬೇಕಿತ್ತು. ಅಯ್ಯೋ ಪಾಪಿ ಜನ್ಮವೇ, ಅಯ್ಯೋ ಪಾಪಿ ಕಂದ, ಈ ಹತಭಾಗ್ಯಳ ಉದರದಲ್ಲಿ ಹುಟ್ಟಿ ಜನ್ಮ ಕಾಲದಲ್ಲಿ ನಿನ್ನ ಸೇವೆ ಮಾಡುವರಿಲ್ಲ. ನಿನ್ನ ದೇಹ ಸ್ವಚ್ಛಗೊಳಿಸಲು ಪಕ್ಕದಲ್ಲಿ ದಾಸಿಯರಿಲ್ಲ. ಕಂದ, ನಿನ್ನ ಬಾಯಿಗೆ ಬೆಟ್ಟ ನೀಡಲು ನನ್ನ ಬಂಧುಗಳಿಲ್ಲ. ಕಂದ, ನಿನಗೆ ತೊಡಿಸಲು ವಸ್ತ್ರಗಳೆನ್ನ ಬಳಿಯಿಲ್ಲ. ಮಗನೇ, ನೀ ಅಳುತ್ತಿರುವೆ, ನಿನಗೆ ಕುಡಿಸಲು ನನ್ನ ಎದೆಯಲ್ಲಿ ಹಾಲಿಲ್ಲ. ಕಂದ, ಕಂದ, ಪಾಪಿಯ ಜನುಮವನೇತಕ್ಕೆ ಇತ್ತೆಯೋ ಬ್ರಹ್ಮನೇನೋ. ಕಂದನಿಗುಣಿಸಲು ಸ್ತನ್ಯದೊಳಗೆ ಪಾಲಿಲ್ಲದ ಈ ಜೀವವನು, ಪಾಪಿಯ ಜೀವವನೇತಕ್ಕೆ ಉಳಿಸಿದೆ ಬ್ರಹ್ಮನೇನೇನೋ. ಆ ಮಗುವನ್ನೆತ್ತುಕೊಂಡು ಚಂದ್ರಹಾಸೆ ಸುರಿವ ರಕ್ತವನ್ನು ಸಹಿಸುತ್ತಾ ಅವಳು ಗಚ್ಚಿ ವೇದನೆಯನ್ನು ನುಂಗುತ್ತಾ ಕಾಡಿನಲ್ಲಿ ಬರ್ತಾ ಇದ್ದಾಳೆ. ಇತ್ತ ಕಡೆ ಸತ್ಯವ್ರತ ಮಹಾರಾಜ, ಅಯ್ಯೋ ನನ್ನ ಪತ್ನಿ ಏನಾದಳೋ ಅಂತ ಬರ್ತಿದ್ದಾನೆ. ಹಸು ಮಗುವನ್ನು ತಾಯದೆಗೆ ಒತ್ತಿ ಮುದ್ದಾಡುವಳು ತಾಯಿ. ಏಳುವಳೊಮ್ಮೆ ಬೀಳುವಳೊಮ್ಮೆ, ನಡೆಯಲಾಗದೆ ನಡುಗುವಳೊಮ್ಮೆ. ಏಳುವಳೊಮ್ಮೆ ಬೀಳುವಳೊಮ್ಮೆ, ನಡೆಯಲಾಗದೆ ನಡೆಯುವಳೊಮ್ಮೆ. ಏನ ಬರೆದೆ ವಿಧಿಯೇ ಘೋರವಾದ ಬದುಕ, ಏನ ಬರೆದೆ ವಿಧಿಯೇ ಘೋರವಾದ ಬದುಕ. ಆ ಮಗುವನ್ನೆತ್ತಿಕೊಂಡು ರಕ್ತಸಿಕ್ತವಾದ ಬಟ್ಟೆಯಲ್ಲೇ ಮುನ್ನಡೆ ಇಡ್ತಾ ಇದ್ದಾಳೆ. ನೋಡಿ, ಯಾವುದೇ ತಾಯಿಗಾದ್ರೂ ಅಷ್ಟೇ ಹುಟ್ಟಿದ ಮಗುವಿನ ಬಗ್ಗೆ ಬಹಳ ಮುತುವರ್ಜಿ, ಕಾಳಜಿ ಅವಳಿಗೆ. ಆ ಮಗುವನ್ನ ಪಿಂಡ ಬ್ರಹ್ಮಾಂಡ ಮಾಡೋದು ಅಂತಾರೆ, ಪಿಂಡ ಅಂತಾರೆ. ಹುಟ್ಟಿದ ಮಗುವನ್ನ 12 ದಿವಸ ತನಕ ತನ್ನ ಮಗುವಲ್ಲ ಅನ್ಕೋಬೇಕಂತ ಎಲ್ರು.
ಮಗು 12 ದಿವಸ ತುಂಬಿದ್ರೆ ಮಾತ್ರ ನಮ್ಮ ಮಗು, ಅದ್ರೊಳಗೆ ಸತ್ತೋಗ್ಬಿಟ್ರೆ ದೇವ್ರ ಮಗು ಅಂತದು. ನಮ್ಮ ಮಗುನೇ ಅಲ್ಲ, ಲೆಕ್ಕನೇ ಇಟ್ಕೋಬಾರ್ದು ಅದನ್ನು. 12 ದಿನದೊಳಗೆ ಮಕ್ಕಳಿಗೆ ಮರಣ ಬಂದ್ರೆ ಅದು ನಮ್ಮದಲ್ಲ, ಅದು ನಮ್ಮದಲ್ಲ. ಕಾರಣ ನೋಡಿ, ಆ ಮಗುಗೊಂದು ಸ್ವಲ್ಪ ಏನಾದರೂ ಜ್ವರ ಬಂದ್ರೆ ಇವತ್ತು ಅಷ್ಟೇ ಎಷ್ಟೋ ತಾಯಂದ್ರು ಚಡಪಡಿಸ್ಬಿಡ್ತಾರೆ. ಅಯ್ಯೋ ಮಗು ಯಾಕೋ ಜ್ವರ, ಮೈ ಸುಡ್ತಾ ಇದೆ, ಕರ್ಕೊಂಡು ಹೋಗ್ಬೇಕು, ಅಪ್ಪ ಇನ್ನೂ ಬರಲಿಲ್ಲ, ನಮ್ಮ ಅಣ್ಣ ಇನ್ನೂ ಬರಲಿಲ್ಲ. ಏನಾದ್ರು ರಾತ್ರಿ ಹೊತ್ತು ಆ ಮಗು ಏನಾದ್ರು ಒಂದು ಸ್ವಲ್ಪ ಕೆಮ್ಮೋದು ಜ್ವರ ನಾವು ಬಂದ್ರೆ ಇಡೀ ರಾತ್ರಿ ಪಾಪ ತಾಯಿ ನಿದ್ದೆ ಮಾಡೋದಿಲ್ಲ. ಅವಾಗೆಲ್ಲ ಔಷಧಿ ಬೇರೆ ಇಲ್ಲ, ಮೊದಲೆಲ್ಲ ಔಷಧಿ ಬೇರೆ ಇಲ್ಲ. ಬಜೆ ಅಂತ ಮನೇಲಿ ಇಟ್ಕೊಳ್ತಿದ್ರು, ಅದನ್ನೇ ತೇದು ಕಲ್ಲಿನ ಮೇಲೆ ಮಗು ಕೂಡಿಸ್ತಿದ್ರು, ಏನೋ ನಾಟಿ ಔಷಧಿ ಮಾಡ್ತಿದ್ರು. ಈಗ ಏನ್ ಬಿಡ್ರಿ, ಯಾರ್ದಾರ ಮಗ ಆದ್ರೆ ಅಂದ್ರೆ ಮೆಡಿಕಲ್ ಸ್ಟೋರೇ ಇರ್ತದೆ ಮನೇಲಿ, ಹೋಗಿ ನೋಡಿ ಒಂದು ಬೀರೂನ್ ತುಂಬಾ ತುಂಬಿರ್ತಾರೆ. ಅಂದ್ರೆ ಒಂದು ಔಷಧಿ ಕರ್ರಂದ್ರೆ ಒಂದು ಔಷಧಿ, ತಿನ್ನಕ್ಕೊಂದು ಔಷಧಿ, ಆಚೆ ಕಡೆ ಕಳ್ಸೋಕ್ಕೂ ಒಂದು ಔಷಧಿ, ಎಲ್ಲ ಔಷಧಿನೂ ಮಡಿಕಕ್ಕೆ ಹೋಗ್ತಾವ್ರೆ. ನಮ್ಮಲ್ಲೊಬ್ಬ ಡಾಕ್ಟ್ರು, ಜಗದೀಶ್ ಡಾಕ್ಟ್ರು ಅಂತ ಒಂದ್ಸಲ ಹೋಗಿದ್ದೆ, ಅಲ್ಲೊಬ್ರು ಹೇಳ್ತಾ ಇದ್ರು, ಡಾಕ್ಟ್ರೇ ಪಾಪು ಅನ್ನನೇ ತಿನ್ನೋದಿಲ್ಲ, ಏನ್ ಮಾಡುದು ಅಂತ. ಅದಕ್ಕೆ ಡಾಕ್ಟರ್ ಅಂದ್ರು, ಅದು ಯಾವ ಟೈಮಲ್ಲಿ ಫೋನ್ ಮಾಡುವ ಬಂದು ತಿನ್ಸ್ಕೊಟ್ಟನು ಅಂದ್ರು. ರೀಲ್ಸ್ ಮಾಡ್ಕ ಕೂತ್ಕೋದು ಗೊತ್ತಾಯ್ತದ, ಮಗು ಅನ್ನ ತಿನ್ಸೋದು ಗೊತ್ತಾಗಲ್ವ ನಿನಗೆ? ಡಾಕ್ಟ್ರ ಅನ್ನ ತಿನ್ನೋಲ್ತು ಅಂತ ಇಲ್ಲಿಗೆ ಕರ್ಕ ಬಂದಿದ್ಯಲ್ಲ ನೀನು, ಅಂಥವಳಿರ್ಬೇಕವ ತಾಯಿ ನೀನು. ಒಂದು ಕೆಲಸ ಮಾಡು, 7 ಗಂಟೆಗೆ ಫೋನ್ ಹಾಕು, ನಾನೇ ಬಂದು ತಿನ್ನಿಸ್ತೀನಿ ಅಂದ್ರು. ಸುಮ್ಮನೆ ಹೊಂಟೋದ್ಲ ಅವಳಿಗೆ. ಮಗುಗೆ ಅನ್ನ ತಿನ್ಸ್ಬೇಕಾರೆ ಹಂಗೆ ತಿನ್ಸ್ಬೇಕು ಕಣವ. ಮಗುನ ಬಾಗ್ಲು ಕರ್ಕೊಂಬರ್ಬೇಕು. ಅಲ್ಲಿ ನೋಡು ಹಸು ನೋಡು ಕಂದ, ಅಲ್ಲಿ ಚಂದಮಾಮನ್ ನೋಡು ಮಗನೇ, ಅಲ್ಲಿ ನೋಡು ಅಜ್ಜಿ ನೋಡು, ಹಂಗೆ ತಿನ್ಸ್ಬೇಕು. ನೀವು ಪುಟ್ಟಕ್ಕನ ಮಕ್ಕಳು ನೋಡ್ತಾ ತಿನ್ಸೋಕೆ ಹೋಯ್ತೀರಿ. ಆ ಕಾರಣಕ್ಕೆ ಆ ವೈದ್ಯನ ಮೂಗ್ಗೆ ಅನ್ನ ಹಾಕ್ತಿದ್ದೀರೋ, ಬಾಯಿಗೆ ಅನ್ನ ಹಾಕ್ತಿದ್ದೀರೋ, ಅದು ತಲೆ ತವ್ವ ಅಂದ್ರು ಹಾಳಾದ. ಏನಾಯ್ತು ಗೊತ್ತೇ ಧಾರಾವಾಹಿಲಿ, ಅಯ್ಯೋ ಕೆಲ್ಸ್ಕೊಳಕ್ಕೆ ಹೆಣೋಗಾಯ್ತು, ಅದೇನೋ ಅಂದ್ಬಿಡ್ತು ಮಧ್ಯ ಅಂತ ಮಗನೂ ಬೈತಾರೆ. ಮಗುಗೆ ಅನ್ನ ತಿನ್ಸುವಾಗ ಮನಪೂರ್ತಿಯಾಗಿ ತಲ್ಲೀನತೆ ಅಲ್ವಾ, ಧ್ಯಾನ ಮಾಡ್ದಂಗದು. ಒಂದು ಕಂದನಿಗೆ ಅನ್ನ ತಿನ್ಸೋದು ತಿನ್ನಲ್ಲ ಅದು. ಅದನ್ನ ಬಲವಂತೆ ಮಾಡಿ ಆ ತಾಯಿ, ತುಪ್ಪ ಹಾಕಿದ್ದೀನಿ ಕಣಪ್ಪ, ಏನೇನೋ ಹೇಳಿ ತಿನ್ನಿಸ್ತಾಳ ಆ ತಾಯಿ. ಆ ಪ್ರೀತಿ ಇರಬೇಕು ನೋಡಿ. ಆದ್ರೆ ರಾಜಮಾತೆ ಚಂದ್ರಹಾಸೆಗೆ ಮಗುವಿಗೆ ಅನ್ನ ಅಲ್ಲ, ಸ್ತನ್ಯಪಾನ, ಎದೆ ಹಾಲು ಕೊಡಬೇಕು ಮಗುಗೆ. ಅವಳೇ ಅನ್ನ ತಿಂದಿಲ್ಲ, ಎದೆ ಹಾಲು ಬರ್ಲಿಕ್ಕೆಲ್ಲ ಸಾಧ್ಯ? ಆ ತಾಯಿ ಕಣ್ಣೀರಿಡ್ತಾ ಹೊರಟಿದ್ದಾಳೆ. ಇತ್ತ ಸತ್ಯವ್ರತ ಬೆಳಕು ಹರಿದಾಗ ಆ ಸೂರ್ಯನ ಕಿರಣಗಳನ್ನೇ ನೋಡ್ತಾ ಕೂತಿದ್ದ. ಎಷ್ಟೊತ್ತು ಬೆಳಕಾಗುತ್ತೋ, ನನ್ನ ಪತ್ನಿ ಏನಾಗ್ತಾಳೋ ಅಂತ ಆ ಬೆಳಕಿನ ಜಾಡನಿಡಿದು ಓಡಿ ಬಂದು ನೋಡ್ತಾನೆ. ಇದ್ದ ಸ್ಥಳದಲ್ಲಿ ಚಂದ್ರಹಾಸೆ ಇಲ್ಲ. ಅಯ್ಯೋ ಗತಿ ಏನು, ಚಂದ್ರಹಾಸೆ ಬಾಣಕಾಂತೆ ವಲ್ಲಭೇ ಅಂತ ಓಡೋಡಿ ಬರ್ತಾನೆ. ತಾರೆಯ ಮರದ ಕೆಳಗೆ ಆ ಮಗುವನ್ನು ಹಡೆದ ರಕ್ತ ಚೆಲ್ಲಾಡಿತ್ತಲ್ಲ, ಅದನ್ನು ನೋಡಂದುಕೊಂಡ. ಅಯ್ಯೋ ಶಿವನೇ, ತಪ್ಪನೆ ಕೆಳಗೆ ಬಿದ್ದು ಆ ಸತ್ಯವ್ರತ ಅಳ್ತಿದ್ದಾನೆ. ಚಂದ್ರಹಾಸೆ, ನಾನು ಜಲವನ್ನು ತರಲು ಸಾಧ್ಯವಾಗದೆ ಹೋಗಿತು. ಯಾವುದೋ ಘೋರವಾದ ಪ್ರಾಣಿ ನಿನ್ನನ್ನು ಕೊಂದು ತಿಂದು ಬಿಟ್ಟಿದೆ. ಶಿವನೇ, ಏನಿ ಘೋರವ ಬರೆದೆಯೋ ಸತ್ಯವ್ರತನ ಲಲಾಟದಲ್ಲಿ. ಪತ್ನಿಯ ಅಗಲಿಕೆಯ ಈ ವಿಯೋಗವಾ ಭಗವಂತ ಶನಿಪ್ರಭಾವ ಅಥವಾ ಸತ್ಯವ್ರತ ಚರಿತ್ರೆ ಕಥಾಮೃತವನ್ನು ಕೇಳುತ್ತಾ ಯಾರೋ ಅಮ್ಮ ಅವರು ಹೆಸರು ಗೊತ್ತಾ? ಏನೋ ಹೆಸರು? ಕೆಂಪಮ್ಮನವರು ಕಲಾವಿದರಿಗೆ ಒಂದು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಭಗವಾನ್ ಶನೇಶ್ವರ, ಮಲೆ ಮಾದೇಶ್ವರ, ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ಕಾಲಭೈರವ, ತಾಯಿ ಏಳೂರಮ್ಮನ ಆಶೀರ್ವಾದ ಕೆಂಪಮ್ಮನವ್ರ ಕುಟುಂಬದ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ಆ ಭಗವಂತನ ಭಕ್ತಿಯಿಂದ ಬೇಡೋಣ. ಈ ಸತ್ಯವ್ರತ ಮಹಾರಾಜ
ದುಃಖಿಸುತ್ತಿದ್ದ. ಕರುಣೆ ಬಾರದೇನೋ ಕಲಿ ಪುರುಷ ನಿನಗೆ, ಕರುಣೆ ಬಾರದೇನೋ ಕಲಿ ಪುರುಷ ನಿನಗೆ. ಯಾವ ಘೋರ ಪ್ರಾಣಿ ಕೊಂದಿತು ನಿನ್ನನು, ತಿಂದು ಹೋಯಿತು ಕಾಡೆನು ಚಂದ್ರಹಾಸೆ ನಾನು.